ಇಲ್ಲಿಯ ಶಿಕ್ಷಕರ ಪರಿಶ್ರಮದಿಂದ ಮಜಲಟ್ಟಿ ಸರ್ಕಾರಿ ಕಾಲೇಜು ರಾಜ್ಯದಲ್ಲಿಯೇ ಮಾದರಿಯಾಗಿ ಹೊರಹೊಮ್ಮಿದೆ. ಶಾಸಕ ಡಿ.ಎಂ. ಐಹೊಳೆ. ಮಜಲಟ್ಟಿ ಸರ್ಕಾರಿ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಶ್ರೇಯ ಇಲ್ಲಿನ ಶಿಕ್ಷಕರಿಗೆ ಹಾಗೂ ಪ್ರಾಂಶುಪಾಲರಿಗೆ ಸಲ್ಲುತ್ತದೆ. ದಿವಂಗತ್ ಬಿ.ಆರ್. ಸಂಗಪ್ಪಗೋಳ್ ಹಾಕಿಕೊಟ್ಟ ಭದ್ರ ಬುನಾದಿಯೊಂದಿಗೆ ರಾಜ್ಯದಲ್ಲಿ ವಿಶೇಷ ಛಾಪು ಮೂಡಿಸುತ್ತಿರುವ ಮಜಲಟ್ಟಿ ಸರ್ಕಾರಿ ಕಾಲೇಜಿನ ಅಭಿವೃದ್ಧಿಗೆ ತಾವು ಸದಾ ಸಿದ್ಧ ಎಂದು ರಾಯಬಾಗ ಶಾಸಕ ಡಿ.ಎಂ. ಐಹೊಳೆ ಹೇಳಿದ್ದಾರೆ. ನಿಮ್ಮ ಶ್ರಮದಿಂದ ಇಷ್ಟೆಲ್ಲ ನಮ್ಮನೆ ಹೇಳಾರೋ ಹೋಗೋರಷ್ಟ ಆಗ್ತದೆ. ಆದ್ರೆ ದಿನನಿತ್ಯ ಈ ಗುರುಗಳಿಗೆ ಏನೈತೆ ಇವ್ರ ಪ್ರಯತ್ನದಿಂದ ಈ ಸಂಸ್ಥೆ ಹೆಸರು ಬಂದೈತಿ. ರಾಜ್ಯದಾಗ ಮಜಲಟ್ಟಿ ಅನ್ನುವಂಥ ಚಿಕ್ಕೋಡಿ ಬರಂಗಿಲ್ಲ, ಮಜಲಟ್ಟಿ ಬರ್ತೈತಿ. ಬೆಳಗಾವಿ ಜಿಲ್ಲೆದಾಗ ಮಜಲಟ್ಟಿ ತಾರೆ. ಅವರು ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶನಿವಾರ ದಿನಾಂಕ 6ರಂದು ಆಯೋಜಿಸಲಾದ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಲ್ಯಾಪ್ಟಾಪ್ ವಿತರಣೆ, ಕಾಲೇಜಿನ ಪ್ರಾಂಶುಪಾಲರಾದ ಆನಂದ್ ಕೊಳಿ ಸೇವಾ ನಿವೃತ್ತಿಗೆ ಸನ್ಮಾನ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಪ್ರತಿ ವರ್ಷ ಪಿಯುಸಿಯಲ್ಲಿ ರಾಜ್ಯ ಮಟ್ಟಕ್ಕೆ ರ್ಯಾಂಕ್ ಬಂದ ಮಕ್ಕಳಿಗೆ ಲ್ಯಾಪ್ಟಾಪ್ ನೀಡಿ ಗೌರವಿಸಲಾಗುವುದು ಎಂದರು. ಸ್ಥಳೀಯರ ಸಹಕಾರ, ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಶ್ರಮದಿಂದಾಗಿ ಈ ಕಾಲೇಜ್ ಗುಣಮಟ್ಟದ ಶಿಕ್ಷಣಕ್ಕೆ ರಾಜ್ಯಾದ್ಯಂತ ಗುರುತಿಸುವಂತಾಗಿದೆ. ಈ ಕಾಲೇಜಿಗೆ ಮತ್ತಷ್ಟು ಅನುದಾನ ನೀಡಲು ನಾನು ಸಿದ್ಧನಿದ್ದೇನೆ. ಆ ನಿಟ್ಟಿನಲ್ಲಿ ಕಾಲೇಜ್ ದೇಶಾದ್ಯಂತ ಹೆಸರು ಮಾಡಲಿ ಎಂದು ಹಾರೈಸಿದರು. ಅದಕ್ಕೆ ಇದೆಲ್ಲ ಮಜಲಟ್ಟಿ ಹೆಸರು ಬೇಕಾದ್ರೆ ಈ ಗುರುಬಲಗದ ಒಂದು ಪ್ರಯತ್ನ. ಅದಕ್ಕೆ ಈ ಗುರುಬಲಗಕ್ಕೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾನೋ. ನೀವೆಲ್ಲರೂ ತಮ್ಮ ಒಂದು ಪ್ರಯತ್ನದಿಂದ ಈ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಾಕತ್ತೀರಿ, ಮುಂದೆ ಕೂಡ್ರಿ ಅಂತೇಳಿಂದ ನಿಮಗೆ ವಿನಂತಿಯನ್ನು ಮಾಡ್ಕೊಂಡ ನೀವು ಕೂಡ ಶುಭವನ್ನು ಹಾರೈಸಿ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯ ಮನೆಯರಿಗೂ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ, ತಾಯಂದಿರಿಗೂ, ಮುದ್ದು ವಿದ್ಯಾರ್ಥಿನಿಯರಿಗೂ, ಪತ್ರಿಕಾ ಬಳಗದ ಮಿತ್ರರಿಗೂ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಿವೃತ್ತ ಪ್ರಾಂಶುಪಾಲರಾದ ಆನಂದ ಕೊಳಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಕಾಲೇಜಿನ ಯಶಸ್ಸಿಗೆ ಪ್ರತಿಯೊಬ್ಬರೂ ಕಾರಣೀಕರ್ತರಾಗಿರುತ್ತಾರೆ. ಶಾಸಕರು ಕಾಲೇಜಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನದ ಹೊಳೆ ಹರಿಸಿದ್ದಾರೆ. ಶಾಸಕರ ಕಾರ್ಯ ಶ್ಲಾಘನೀಯ. ದಿವಂಗತ ಸಂಗಪ್ಪಗೋಳ ಅವರ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಬಿಡುವಿನ ಸಂದರ್ಭದಲ್ಲಿ ಕಾಲೇಜಿಗೆ ಭೇಟಿ ನೀಡಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತೇನೆ ಎಂದರು. ನೀವೆಲ್ಲರೂ ಇದನ್ನ ಅಭಿನಂದನಾ ಸಮಾರಂಭ ಅಂತ ಅಂದಿದ್ದೀರಿ. ಆದರೆ ನಾನು ನನ್ನ ಪಾಲಿಗೆ ಇರುವುದು ಕೃತಜ್ಞತಾ ಸಮಾರಂಭ ಅಂತ ತಿಳ್ಕೊತೀನಿ. ಯಾಕಪ್ಪ ಅಂತಂದರೆ ಮೊಟ್ಟ ಮೊದಲಿಗೆ ನಾನು ಬಿ.ಆರ್. ಸಂಗಪ್ಪಗೋಳ್ ಕಾಕ ಅವ್ರನ್ನ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇನೆ. ನನ್ನನ್ನು ಇಲ್ಲಿಯವರೆಗೆ ಬೆಳೆಸಿ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಕಾಲೇಜ್ ಬೆಳೆಸಲಿಕ್ಕೆ ನನಗೆ ಸಹಾಯ ಮಾಡಿದರು, ಬಹಳ ವಿಶ್ವಾಸ ಇತ್ತು. ಎರಡನೇದಾಗಿ ನಮ್ಮ ಶಾಸಕರು ಮೊನ್ನೆ ಒಂದು ಘಟನೆ ನಡೀತು. ನಾನು ನಮ್ಮ ಎಫ್.ಡಿ. ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅವ್ರ ಕಡೆ. ನನಗೊಂದು ಮಾತಂದ್ರು ಸಾಹೇಬ್ರು, ಏನಂತಂದ್ರೆ ಆಯ್ತು ರೀ ರಿಟೈರ್ಮೆಂಟ್ ಆದರೆ ಒಂದು 2 ದಿವಸ ಹೋಗ್ರಿ ಮತ್ತು ಬರ್ರಿ ಅಂತಂದ್ರೆ. ಅದಕ್ಕೆ ನಮ್ಮ ರಾಜೀವ್ ಸಂಕಪಾಳ ಅನ್ನಕತ್ತರು, ಸಾಹೇಬ್ರ ತಲೆಯಾಗ ನೀವು ರಿಟೈರ್ಮೆಂಟ್ ಆದದ್ದಿಲ್ಲ ಆಂಬಲ್ರಿ ಹೋಗ್ರಿ ಬರ್ರಿ ಅಂತ ಅನ್ನಕದಾರ. ನಿಮ್ಮ ಮ್ಯಾಲೆ ಎಷ್ಟು ಪ್ರೀತಿ ಐತೆ ಅವ್ರಿಗೆ, ಎಷ್ಟೊಂದೆಲ್ಲ ಚೆಕ್ಗಳನ್ನ ಸಹಿ ಮಾಡಿದ್ರಿ. ನಿಮ್ಮ ಕಡೆ ನೋಡಲಿಲ್ಲ ಅವರು, ನೀವು ಹಾಗೆ ಹೇಳ್ಕೊತ ಹೋಗ್ತಿದ್ರಿ, ಅವ್ರು ಚೆಕ್ ಸಹಿ ಮಾಡ್ಕೊತ ಹೋಗ್ತಿದ್ರು. ನೀವು ಒಂದು 4 ಖಾಲಿ ಚೆಕ್ ಇಟ್ಟರು ಕೂಡ ಅವ್ರು ಸಹಿ ಮಾಡ್ತಾರೆ ನೋಡ್ರಿ ಸಾಹೇಬ್ರ ಅನ್ನಕತ್ರ. ಹೌದಪ್ಪ, ಅಷ್ಟು ನನ್ನ ಮೇಲೆ ವಿಶ್ವಾಸ ಐತಿ, ನಾನು ಎಂದೂ ವಿಶ್ವಾಸಕ್ಕೆ ದ್ರೋಹ ಬಗೆದಿಲ್ಲ ಅಂತ ಹೇಳಿದೆ. ಇನ್ನು ಮೂರನೇದಾಗಿ ನನ್ನ ಉಪನ್ಯಾಸಕ ಮಿತ್ರರು ಭಾಳಷ್ಟು ಒಳ್ಳೆಯ ರೀತಿಯಿಂದ ನನಗೆ ಸಹಕಾರ ಕೊಟ್ಟು ಇಲ್ಲಿಯವರೆಗೆ ನನ್ನನ್ನು ಸಲುಹಿದ್ರಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಸಾಕಷ್ಟು ಕಾರ್ಯವನ್ನು ಮಾಡಿದ್ರಿ. ಈ ಕಾಲೇಜ್ ಬೆಳಿಬೇಕಾದ್ರೆ ನೀವೇ ಕಾರಣ. ಅದಕ್ಕೆ ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆಮೇಲೆ ದುರ್ಯೋಧನ ಅರವಿಂದ್ ಸಾಹೇಬರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಊರ ಗ್ರಾಮಸ್ಥರು, ಮುಖ್ಯವಾಗಿ ರುದ್ರಪ್ಪಣ್ಣ ಇರ್ಬೋದು, ರಾಜು ನಾಯ್ಕ ಇರ್ಬೋದು, ಈಗಿರುವಂಥ SDMC ಇರ್ಬೋದು, ಇವರು ಕೂಡ ಭಾಳಷ್ಟು ಸಹಕಾರ ಕೊಟ್ಟರು. ಅದಕ್ಕೆ ಈ ಕಾಲೇಜ್ ಬೆಳೀಲಿಕ್ಕೆ ಅನುಕೂಲ ಆಗ್ಯಾರ. ಇನ್ನು ಗ್ರಾಮಸ್ಥರಾದರೂ ಎಲ್ಲ ಆಯಿತು. ಇನ್ನು ಮುಖ್ಯವಾಗಿ ಈ ಸಂದರ್ಭದೊಳಗೆ ಒಂದು ನೆನೆಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ ನನ್ನ ನೆರೆಹೊರೆಯವರು ಒಂದು 4 ಜನ ಬಂದಿದ್ದಾರೆ. ಪ್ರಭುವಣ್ಣ ಬೆಲ್ಲದವ್ರು ಬಂದಿದ್ದಾರೆ, ಗೋಟಿ ಅವ್ರು ಬಂದಿದ್ದಾರೆ, ಬಲರಾಮಣ್ಣ ಡಂಬಾಳವ್ರು ಬಂದಿದ್ದಾರೆ.
ಅವ್ರಿಗೆ ಯಾಕೆ ಧನ್ಯವಾದ ಹೇಳ್ತೀನಿ ಅಂತಂದ್ರೆ ನಂದು ಭಾಳ ಚಿಕ್ಕ ಕಾಲನಿ ಅದ, ಒಟ್ಟು 6 ಮನೆ ಅದಾವ, 3 ದವಾಖಾನೆ ಅದಾವ. ಅಲ್ಲಿ ಏನೈತಿಪ್ಪ ಅಂತಂದ್ರೆ ನಾ ಇಷ್ಟು ಆರಾಮಿರ್ಲಿಕ್ಕೆ ಕಾರಣ ಏನಂತಂದ್ರೆ ನಮ್ಮ ಮನೆ ಸುತ್ತವಾರಿ ಒಂದು 4 ಮನೆ ಇದ್ರಿಗೊಂದು ಮನೆ ಲಾಸ್ಟಿಗೆ ಬಡ್ಜಿ ಸರ್ ಅದಾರು ಪ್ರೊಟೆಕ್ಷನ್ಗೆ, ಹೌದಾ. ಈಚ ಕಡೆ ಆನಂದ ಬದ್ನಿಕಾಯಿ ಅವ್ರು ಅದಾರು, ಉಳಿದೆಲ್ಲ ದವಾಖಾನೆ ಅದಾವು. ಹೆಂಗಸರೊಳಗೆ ಜಗಳ ಇಲ್ಲ, ಮನೆಗೆ ಹೋಗೋದ್ರೊಳಗೆ ಜಗಳ ಆಗ್ತಿರ್ತಂದ್ರೆ ನನ್ನ ತಲೆ ಕೆಡ್ತಿರ್ತ. ಅವ್ರು ಹಿಂಗೆ ಮಾಡಿದಾರೆ, ಇವ್ರು ಹಿಂಗೆ ಮಾಡಿದಾರು, ಅವ್ರು ಕಸ ತಂದು ನಮ್ಮ ಮನೆ ಮುಂದೆ ಹೋಗಿದ್ರು, ಮುಸುರಿ ತಂದು ಇಲ್ಲಿ ಹೋಗಿದ್ರು ತಂದಿದ್ರೆ ನಾ ಎಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿತ್ತು, ಆಗುಲ್ಲ ಆಗ್ತಿತ್ತು. ಅದಕ್ಕೆ ನೆರೆಹೊರೆಯವರಿಗೆ ನಾನು ಮೊದಲ ಧನ್ಯವಾದ ಹೇಳ್ತೀನಿ ಅಣ್ಣ. ಆಮೇಲೆ ಇನ್ನೂ ಒಂದು ವಿಶೇಷತೆ ಇಲ್ಲಿ, ನನ್ನ ಮನೆ ಹಾಕಿ ಆರಾಮಿರ್ಬೇಕಂತಂದ್ರೆ ನಾ ಮನೆಗೆ ಹೋಗವ 8ಕ್ಕೆ ಬರವ, ಸಂಜೆ 8ಕ್ಕೆ ಹೋಗವ. ಮುಂಜಾನೆ ಭಾಳ ಆದ್ರೆ ನಮ್ಮ ಓಣ್ಯಾಗ ಕೊಡ್ಬೋಣ ಬೆಲ್ಲದವ್ರು ಯಾವಾಗಾರ ಭೇಟಿ ಆಗ್ತಾರೋ, ವಾಕಿಂಗ್ ಭೇಟಿ ಆಗ್ತಾರೋ, ಉಳಿದಾಗ ನನಗೆ ಭೇಟಿ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ನಾವು ಮನ್ಯಾಗ ಇರ್ಲಾರ್ದೊಳಗೆ ಅವ್ರದ್ದೊಂದು ಮಹಿಳಾ ಮಂಡಳ ಐತಿ. ಅವ್ರು ಯಾರೂ ನನಗೆ ಪರಿಚಯ ಇಲ್ಲ, ಮಹಿಳಾ ಮಂಡಳದವ್ರು. ಹೇ ಅವ್ರು ಇಷ್ಟು ದಿವಸ ಯಾಕೆ ಚೆನ್ನಾಗಿ ನೋಡಿದಾರೆ, ನಿಮ್ಗೆ ಯಾಕೆ ಕೃತಜ್ಞತೆ ಅಂತ ಹೇಳ್ತೀನಿ ಅಂತಂದ್ರೆ, ನನ್ನ ಅನುಪಸ್ಥಿತಿ ಏನಿತ್ತಲ್ಲ ಅದನ್ನು ನೀವು ತುಂಬಿದಿರಿ. ಆ್ಯಕ್ಚುಲಿ ನಾನು ಕೂಡ ನನ್ನ ಹೆಂಡತಿ ಇನ್ನೂ ತಕ್ಕ ಪ್ರವಾಸಕ್ಕೆ ಬಂದಿಲ್ಲ, ಆದ್ರೆ ಅವ್ರ ಗ್ರೂಪ್ದಾಗ ಪ್ರವಾಸಕ್ಕೆ ಹೋಗಿದ್ದಾರೆ ಆಕೆ. ಅದಕ್ಕೆ ನಿಮಗೂ ಕೂಡ ಈ ಸಂದರ್ಭದೊಳಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಇನ್ನು ಭಾಳ ಹೊತ್ತು ಮಾತಾಡೋದಿಲ್ಲ, ಯಾವಾಗಲೂ ನೋಡ್ರಿ ತಾಯಿಯ ಋಣ, ಭೂಮಿಯ ಋಣ, ಸಮಾಜದ ಋಣ. ಚಂದರಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷರಾದ ಮಹೇಶ್ ಭಾತೆ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಇತರರಿಗೆ ಮಾದರಿಯಾಗಬೇಕು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿರಬೇಕು. ಶಿಕ್ಷಣದ ಸಸಿ ನೆಟ್ಟು ಬಡ ಮಕ್ಕಳಿಗೆ ಶಿಕ್ಷಣ ಕಲ್ಪಿಸುವ ಮಹದಾಸೆ ಹೊಂದಿದ್ದ ದಿವಂಗತ BR ಸಂಗಪ್ಪಗೊಳ ಅವರ ಕಾರ್ಯ ಮಾದರಿಯಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಅನುದಾನ ತಂದು ಅಭಿವೃದ್ಧಿಗೆ ನಾಂದಿ ಹಾಡಿದ ಶಾಸಕರ ಕಾರ್ಯ ಶ್ಲಾಘನೀಯ. ಇನ್ನು ನಾವೆಲ್ಲರೂ ಸೇರಿ ಈ ಕಾಲೇಜನ್ನು ಹೆಮ್ಮರವಾಗಿ ಬೆಳೆಸೋಣ ಎಂದರು. ಮಗಲಕ್ಕೆಯಲ್ಲಿ ಆಗುವಂತಹ ಪ್ರಯತ್ನವನ್ನು ಮಾನ್ಯ ಶಾಸಕರು ಇಲ್ಲಿ ಮಾಡ್ತಾರೆ ಅನ್ನುವಂಥ ಮಾತನ್ನೇ ನಾನು ಹೇಳಿ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾವಾಗಲೂ ಇಲ್ಲಿ ಮಕ್ಕಳು ಸಹಿತ ನಾನು ನೋಡ್ತಿರ್ತೀನಿ, ನಾನು ಮತ್ತು ಇಲ್ಲಿ ಶಿವರಾವ್ ಸರ್ ಮಾತಾಡಿ ಇಲ್ಲಿ ನೋಡಿದಾಗ ಅಕ್ಕಗಳು ಭಾಳ ಮಂದಿ ಕೂತಿದ್ದಾರೆ, ಅಣ್ಣಗಳು ಕಡಿಮೆ ಇದ್ದಾರೆ. ಇದನ್ನು ಮಾತಾಡಿದ್ವಿ ನಾವು ಯಾವಾಗಲೂ ಶಿಂಕೆ ಹೊಡೆಯ ಕರ್ತವ್ಯ ಯಾರ ಹಿಂಗೆ ಮಾತಾಡೋ ಕರ್ತವ್ಯ ಯಾರಲ್ಲ. ಆದರೆ ಅವ್ರು ಹೆಂಗೆ ಮಾಡಿದಾರೆ ಹಂಗೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕಂದರೆ ಈಗಾಗಲೇ ಇಲ್ಲಿ ಸ್ಟ್ರೆಂತ್ ಸಹಿತ ಇಲ್ಲಿ ಸ್ಟ್ರೆಂತ್ 80%, 70 to 80% ಹೆಣ್ಮಕ್ಳು ಅದ, 30% ಗಂಡ್ಮಕ್ಳು. ನಾ ಶಿರ್ಗಾಂವ್ ಸರ್ಗೆ ಹಿಂಗೆ ಈಗ ಬರೀ ಹೆಣ್ಣು ಮಾತು ನಾವು ನೀವು ಕೇಳೋದೇವು ಸರ್, ಏನು ಮುಂದೆ ನಾವು ಅಡುಗೆ ಮಾಡಬೇಕು, ಅವರೇ ನೌಕರಿ ಮಾಡಬೇಕು, ಅವರೇ ತಂದು ಕೊಟ್ಟ ನಾವು ಕೇಳೋದು ಅಂತ ಮಾತನ್ನು ಹೇಳಿ. ಇದು ಯಾಕೆ ಮಾತು ಹಿಂಗಂದ್ರೆ ನಾವೇನು ಕೇಳಿಲ್ಲ, ಸರಿ ನಾವು ಸಹಿತ ಅದಕ್ಕೆ ಮೂಲಕವಾಗಿ ಅದಕ್ಕೆ ಏನು ಬೇಕು ಆ ಕೆಲಸವನ್ನು ನಾವು ಮಾಡಿದ್ವಿ. ಮನೆಯ ಪಾಲಕರು ಏನು ಮಾಡ್ತಾರೆ, ನೀವು ಮಗ ನನ್ನ ಜೋಡಿ ಇರ್ತಾನೆ, ನನ್ನ ಮುಂದೆ ಇವ ನೋಡ್ತಾ ಅಂತೇಳಿ ನಮ್ಮ ಬುದ್ಧಿಯನ್ನು ತಾಯಿ ತಂದಿರು ಕೊಡ್ತಾರೆ. ಆ ಬುದ್ಧಿಯನ್ನು ಕೊಡೋದು ಬಿಟ್ಟು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು, ಭಾರತ ದೇಶದ ಒಂದು ಸಂಸ್ಕಾರವನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಾವು ಸಹಿತ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಮಾಡ್ತೀವಿ. ಈ ವೇದಿಕೆಯ ಮೇಲೆ ಮಾಡಿದಾಗ 5 ಮಂದಿ ಹುಡುಗಿಯರನ್ನು ನೋಡಿ ನನಗೂ ಒಂದು ಸ್ವಲ್ಪ ನಾಚಿ ಬರ್ತದೆ. ಒಮ್ಮೆ ನೀವು ಭಾಳ ಕೂದಲಿದ್ದಾವ ನೋಡಿ ನನಗೊಂದು ಹೆಣ್ಣು ಅನಿಸ್ತೈತಿ, ಯಾಕಂತ ನನ್ನ ಕಡೆ ಕೂದಲಿ ಹಂಗೆ ನಾವು ಸಹಿತ ಸಮಾನತೆ ಅನ್ನುವಂಥ ಮಾತನ್ನು ನಾವು ಹೇಳ್ಕೊಂಡು, ನೀವು ಏನು ತಾಯಂದಿರು ಅತ್ತಂಗಿರು ಶಿಕ್ಷಣವನ್ನು ಒಳ್ಳೆಯದು ಕಲೀರಿ, ನಾವು ಸಹಿತ ನಿಮ್ಮ ಜೊತೆಗೆ ಕಲಿಯುವಂಥ ವ್ಯವಸ್ಥೆಯನ್ನು ಆ ಗಂಡು ಮಕ್ಕಳಿಗೂ ಸಹಿತ ಕೊಡ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಕೊಳಗೂರು ಸರ್ ಅವರ ನೀವು ಅಲ್ಲೇ ಏರಿಕೆರೆ ಈ ಕಡೆ ನೋಡ್ಕೋತೀರಿ ಅನ್ನುವಂಥ ಮಾತನ್ನು ಸಹಿತ ನಿಮ್ಗೆ ಹೇಳ್ತಿದ್ವಿ. ಯಾಕಂದರೆ ಒಬ್ಬರು ಒಳ್ಳೆಯ ಒಂದು ಮಾತು ಒಂದು ಪೀಳಿಗೆ ಬಂದು ನೀವು ಹೇಳಿದ್ರಿ ಅಂದ್ರೆ ಅದು ಪರಿವರ್ತನೆ ಭಾಳ ಆಗ್ತವೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಚೌಳ ಸರ್ ಅವರು ಈ ಜವಾಬ್ದಾರಿ ತಗೋಕೆ ಅಂದಾಕತ್ತೀನಿ. ಸರ್ ಇಲ್ಲೇನು ಅಂಥ ಹುಡುಗರಿಲ್ಲ, ಅಂಥ ಪಾಲಕರಿಲ್ಲ, ಅಂಥ ವ್ಯವಸ್ಥೆ ಇಲ್ಲ, ಅಂಥ ಶಾಸಕರು ಇಲ್ಲ, ಯಾರೂ ಇಲ್ಲ ಅಂದ್ರೆ ಶಾಸಕರು. ಕಾರ್ಯಕ್ರಮದಲ್ಲಿ ದ್ವಿತೀಯ PUCಯಲ್ಲಿ ರಾಜ್ಯ ಮಟ್ಟಕ್ಕೆ ರ್ಯಾಂಕ್ ಪಡೆದ ಕಾಲೇಜಿನ 5 ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ ವಿತರಿಸಿ ಗೌರವಿಸಲಾಯಿತು. ಪ್ರಾಂಶುಪಾಲರಾಗಿ ಸೇವಾ ನಿವೃತ್ತಿ ಹೊಂದಿದ ಆನಂದ ಕೋಳಿ ದಂಪತಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು.
ವಿಶ್ವನಾಥ್ ಚೌಹಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಭಾರ ಡಿಡಿಪಿಯು ಬಸವರಾಜ್ ಹಾದಿಮನಿ, ನಿವೃತ್ತ ಡಿಡಿಪಿಐ ಪಿಐ ಭಂಡಾರೆ, ವಿಎನ್ ಶಿರ್ಗಾನ್ವಕರ್, ಸದಾಶಿವ್ ಘೋರ್ಪಡೆ, ಚಿಕ್ಕೋಡಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಎ ಕುಂಬಾರ್, ಕೆಪಿ ತಂಗಡಿ, ವಿಜಯ್ ಕೋಠಿವಾಲೆ, ದುಂಡಪ್ಪ ಉಪ್ಪಾರ್ ಸೇರಿದಂತೆ ಹಲವು ಗಣ್ಯರು, ಶಿಕ್ಷಕ ವೃಂದದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯತತ್ಪರತೆಯಿಂದ ಮಾತ್ರ ಗೊಳ್ಳುತ್ತದೆ. ದೊಡ್ಡ ಕನಸುಗಳನ್ನು ಧೈರ್ಯವಾಗಿ ಮುನ್ನುಗ್ಗುವುದರಿಂದ ಮಾತ್ರ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಅಸಾಮಾನ್ಯ ಸಾಮರ್ಥ್ಯದ ಮಹಾದಾರ್ಶನಿಕತೆಯಿಂದ ಉಜ್ವಲ ಭವಿಷ್ಯ. ಕಬಡ್ಡಿ ಆಟದಲ್ಲಿ ವಿಶೇಷವಾದ ಆಸಕ್ತಿ ಇತ್ತು. ಹೋಗ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಮತ್ತು ಯಾರೆಲ್ಲ ಈ ವೇದಿಕೆಯಲ್ಲಿ ಮಾತನಾಡುವವರಿದ್ದೀರಿ ಅವರಿಗೆ ಗರಿಷ್ಠ ಸಮಯ ಕೇವಲ 5 ನಿಮಿಷ. ಇದನ್ನೆಲ್ಲನೂ ಕೂಡ ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ರವೀಂದ್ರ ಕಾಗಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾನ್ಯ ಪ್ರಭಾರಿ ಉಪನಿರ್ದೇಶಕರಾಗಿರ್ತಕ್ಕಂಥ ಹಾದಿಮನಿ ಸರ್ ಅವರು ನನ್ನ ಜೊತೆಗೆ ಮಾತನಾಡ್ತಾ ಹೇಳಿದ್ರು, ಬಹಳ ಗ್ರ್ಯಾಂಡ್ ಮಾಡಿರಿ ಸರ್ ಕಾರ್ಯಕ್ರಮ ಅಂತ. ಜಿಆರ್ ಬಿರಾದಾರ್ ಸ್ವಾಗತಿಸಿದರು. ಹನುಮಂತ್ ಟಕ್ಕನ್ನವರ್ ನಿರೂಪಿಸಿದರು. ಉಪನ್ಯಾಸಕ ವಿಜಯ್ ಶೆಟ್ಟಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡಿಗೇರ್.